limit of a sequence. ಸೊ ಈ ವಿಡಿಯೋನಲ್ಲಿ ನಾವು ಒಂದು ಸೀಕ್ವೆನ್ಸ್ನ ಲಿಮಿಟನ್ನು ಡಿಫೈನ್ ಮಾಡೋಣ ಮತ್ತು ಅದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಅಂತ. ಏನು ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಅಂದರೆ ಏನು ಅಂತ. ಎ ರಿಯಲ್ ನಂಬರ್ ಎಲ್ ಡೆಫಿನೇಷನ್ ಏನಿದೆ ಅಂತಂದರೆ ಇದು. ಎ ರಿಯಲ್ ನಂಬರ್ ಎಲ್ ಈಸ್ said to be limit of a sequence xn ಅನ್ನೋ ಒಂದು ಸೀಕ್ವೆನ್ಸ್ನ ಲಿಮಿಟ್ ಯಾವುದು ಎಲ್ ಅಂತ ನಾವು ಕರಿಬೇಕು ಅಂತಂದರೆ, ಇಫ್ ಫಾರ್ ಎ ಗಿವನ್ ಎಪ್ಸಿಲಾನ್ ಪಾಸಿಟಿವ್ ಅಥವಾ ಫಾರ್ ಎನಿ ಎಪ್ಸಿಲಾನ್ ಪಾಸಿಟಿವ್ ಹಾಗೂ ಕೂಡ ಬರಿಬೋದು ನಾವು. ಫಾರ್ ಎ ಗಿವನ್ epsilon positive there exists a natural number m belongs to n, but this m depends on epsilon, so we can write depending on epsilon. This m depends on epsilon, so depending on epsilon, such that mod xn minus l is less than epsilon for all n greater than or equal to m. So this is the definition of limit of a sequence. ಏನು ಹೇಳ್ತದೆ ಅನ್ನೋದನ್ನು ಒಂದಷ್ಟು ನಾವು ಅನಲೈಸ್ ಮಾಡೋಣ ಅಂತ. ಏನಿದೆ ಇದು? ಸೊ ಲಿಮಿಟ್ ಆಫ್ ಅ ಸೀಕ್ವೆನ್ಸ್ ನೋಡಿ ಒಂದು ಸಾರಿ. ಎ ರಿಯಲ್ ನಂಬರ್ ಎಲ್ is said to be limit of a sequence xn if for a given epsilon positive there exists a natural number which is depending on epsilon such that xn minus l is less than epsilon for all n greater than or equal to m ಅಂತ ಇದೆ. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಲಿಮಿಟ್ ಆಫ್ ಸೀಕ್ವೆನ್ಸ್. ಅಂದರೆ ಏನರ್ಥ ಇಲ್ಲಿ? ಯಾವುದೋ ಒಂದು ರಿಯಲ್ ನಂಬರ್ ಇದೆ, ಎಲ್ ಅಂತ ಒಂದು ರಿಯಲ್ ನಂಬರ್ ಇದೆ. ಹಿಯರ್ ಎಲ್ ಇಸ್ ಅ ರಿಯಲ್ ನಂಬರ್. ಇಫ್ ಯು ವಾಂಟ್ ಟು ಸೇ ದಿಸ್ ಎಲ್ ಆಸ್ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಎಕ್ಸೆನ್ ಅನ್ನೋ ಒಂದು ಸೀಕ್ವೆನ್ಸ್ನ ಲಿಮಿಟ್ ಯಾವುದು ಎಲ್ ಅಂತ ನೀವು ಕರಿಬೇಕು ಅಂತಂದರೆ ಅಲ್ಲಿ ಕಂಡೀಷನ್ ಏನಿರಬೇಕು ಅಂದರೆ ಫಾರ್ ಎ ಗಿವನ್ ಎಪ್ಸಿಲಾನ್ ಪಾಸಿಟಿವ್ ಅಂದರೆ ಫಾರ್ ಎನಿ ಎಪ್ಸಿಲಾನ್ ಪಾಸಿಟಿವ್ ನೀವು ಎಷ್ಟೇ ಸಣ್ಣ ಎಪ್ಸಿಲಾನ್ ತಗೊಂಡ್ರು ಕೂಡ 0.1 0.5 0.3 0.2 ಆರ್ 0.001 ಈ ರೀತಿ ಎಷ್ಟೇ ಸಣ್ಣ ಎಪ್ಸಿಲಾನ್ ಬಟ್ ಇಟ್ ಶುಡ್ ಬಿ ಎ ಪಾಸಿಟಿವ್ ಎಪ್ಸಿಲಾನ್ ತಗೊಂಡ್ರು ಕೂಡ ಅಲ್ಲಿ ಒಂದು ನಮಗೆ ನ್ಯಾಚುರಲ್ ನಂಬರ್ ಸಿಗ್ತದೆ. ಯಾವ ರೀತಿ ಸಿಗ್ತದೆ ಅಂತಂದರೆ ಎಕ್ಸೆನ್ ಮತ್ತು ಎಲ್ ಇವುಗಳ ನಡುವಿನ ಡಿಫರೆನ್ಸ್, ಇಲ್ಲಿ ಮಾಡ್ಯುಲಸ್ ಅಂದರೆ ಅರ್ಥ ಏನು ಅಂತಂದರೆ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸೆನ್ ಆ್ಯಂಡ್ ಎಲ್ ಅಂತ ಅರ್ಥ. ಎಕ್ಸೆನ್ನು ಅಂದರೆ ಏನರ್ಥ? ಟರ್ಮ್ಸ್ಗಳು ಆಫ್ ದ ಸೀಕ್ವೆನ್ಸ್. ಎಕ್ಸೆನ್ ಈಸ್ ನಥಿಂಗ್ ಬಟ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಆ್ಯಂಡ್ ಎಲ್ ಈಸ್ ದ ರಿಯಲ್ ನಂಬರ್. ಈ ಎಲ್ ಮತ್ತು ಎಕ್ಸೆನ್ ಇವೆರಡರ ನಡುವಿನ ಡಿಫರೆನ್ಸು ನಾವು ತಗೊಂಡಂಥ ಎಪ್ಸಿಲಾನ್ಗಿಂತಲೂ ಕಡಿಮೆ ಇರ್ತದೆ ಅಂತ ಅರ್ಥ. ಫಾರ್ ಆಲ್ ಎನ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಮ್ ಅಂದರೆ ಒಂದು ನ್ಯಾಚುರಲ್ ನಂಬರ್ ಏನು ಸಿಕ್ಕಿದೆಯಲ್ಲ ಅದರ ನೆಕ್ಸ್ಟ್ ಬರುವಂಥ ಎಲ್ಲ ಟರ್ಮ್ಸ್ಗಳು ಕೂಡ ಎಲ್ಲಿಗೆ ಬಹಳ ಹತ್ತಿರದಲ್ಲಿರ್ತವೆ ಅನ್ನೋದು ಇದರ ಅರ್ಥ. ಬಹಳ ಹತ್ತಿರದಲ್ಲಿರ್ತವೆ ಅಂತ ಅರ್ಥ. ಸೊ ಅದನ್ನು ನಾವು ಇನ್ನೂ ಡಿಟೇಲ್ ಆಗಿ ಅದನ್ನು ಒಂದು ಎಕ್ಸಾಂಪಲ್ ತಗೊಂಡು ಒಂದು ಜನರಲೈಸ್ಡ್ ಎಕ್ಸಾಂಪಲ್ ತಗೊಂಡು ನಾವು ಅದನ್ನು ಸ್ಟಡಿ ಮಾಡೋಣ. ಸದ್ಯಕ್ಕೆ ಇದನ್ನು ಇಷ್ಟು ನೆನ್ಪಿಟ್ಕೊಳ್ರಿ. ಸೊ ದಿಸ್ ಇಸ್ ದ ಡೆಫಿನೇಷನ್.
ಇಲ್ಲಿ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದೆನ್ ಎಪ್ಸಿಲಾನ್ ಅಂತ ಏನಿದೆಯಲ್ಲ, ಇದನ್ನು ಒಂದಷ್ಟು ನಾವು ಬೇರೆ ರೀತಿ ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ. ಯಾವ ರೀತಿ ಅನಲೈಸ್ ಮಾಡ್ತೀನಿ ನಾನು ಅಂತಂದರೆ, ಇಲ್ಲಿ ಐ ವಿಲ್ ಯೂಸ್ ದ ಕಾನ್ಸೆಪ್ಟ್ ಆಫ್ ಮಾಡ್ಲಸ್. ಸೊ ಇಲ್ಲಿ ಡೆಫಿನೇಷನಲ್ಲಿ ಏನು ಕೊಟ್ಟಿದ್ದಾರೆ, ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್, ವೇರ್ ಎಮ್ ಆ್ಯಂಡ್ ಎನ್ ಆರ್ ನ್ಯಾಚುರಲ್ ನಂಬರ್ಸ್. ಅದನ್ನು ಬೇಕಿದ್ರೆ ನೀವು ಬರ್ಕೊಳ್ಬೋದು, ವೇರ್ ಎಮ್ ಆ್ಯಂಡ್ ಎನ್ ಬೋತ್ ಆರ್ ನ್ಯಾಚುರಲ್ ನಂಬರ್ಸ್. ನಾವು ಈ ಮಾಡ್ಲಸ್ಸನ್ನು ನೀವು ರಿಮೂವ್ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಗ್ತದೆ, ಮೈನಸ್ ಎಪ್ಸಿಲಾನ್ ಲೆಸ್ ದೆನ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದೆನ್ ಎಪ್ಸಿಲಾನ್. ಸೊ ಈ ಒಂದು ರೂಲ್ ನಿಮ್ಗೆ ಗೊತ್ತಿರಬೇಕು. ಮಾಡ್ ಎಕ್ಸ್ ಲೆಸ್ ದೆನ್ ಎ ಇದೆ ಅಂತಂದರೆ ಈ ಮಾಡ್ನ ರಿಮೂವ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ, ಮೈನಸ್ ಎ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಎ. ಇವೆಲ್ಲನೂ ಪ್ರಾಪರ್ಟೀಸ್. ಇವು ಯಾವುದ್ರ ಪ್ರಾಪರ್ಟೀಸು ಅಂತಂದರೆ ಮಾಡ್ನ ಪ್ರಾಪರ್ಟೀಸು. ಸೊ ಇವುಗಳ ಬಗ್ಗೆ ಒಂದಷ್ಟು ಐಡಿಯಾ ಇರಬೇಕು ನಿಮಗೆ. ನಾವು ನೋಡಿ, ಈಗ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದೆನ್ ಎಪ್ಸಿಲಾನ್ ಅಂತ ಇದೆ. ನಾನು ಮಾಡ್ನ ರಿಮೂವ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಮೈನಸ್ ಎಪ್ಸಿಲಾನ್ ಈಸ್ ಲೆಸ್ ದೆನ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಆಫ್ ಕೋರ್ಸ್ ಬೋತ್ ಎಮ್ ಆ್ಯಂಡ್ ಎನ್ ಆರ್ ನ್ಯಾಚುರಲ್ ನಂಬರ್ಸ್. ಅಗೇನ್ ಆ್ಯಡಿಂಗ್ ಎಲ್ ಟು ಹೋಲ್ ಇನ್ಇಕ್ವಾಲಿಟಿ. ಎಲ್ಲ ಇನ್ಇಕ್ವಾಲಿಟಿನ ಪ್ರತಿ ಟರ್ಮ್ಗೆ ಎಲ್ಲನ್ನು ಆ್ಯಡ್ ಮಾಡಿದಾಗ ಫಸ್ಟ್ ಟರ್ಮ್ ಏನಾಗ್ತದೆ, ಎಲ್ ಮೈನಸ್ ಎಪ್ಸಿಲಾನ್ ಲೆಸ್ ದೆನ್ ಎಕ್ಸ್ ಎನ್ ಮೈನಸ್ ಎಲ್ ಪ್ಲಸ್ ಎಲ್ ಲೆಸ್ ದೆನ್ ಎಲ್ ಪ್ಲಸ್ ಎಪ್ಸಿಲಾನ್. Plus L minus L gets cancelled. So we get L minus epsilon less than xn less than L plus epsilon for all n greater than or equal to m. mನ ನೆಕ್ಸ್ಟ್ ಬರುವಂತಹ ಎಲ್ಲ ಟರ್ಮ್ಗಳು ಯಾವುದರ ಒಳಗಡೆ ಬಂದ್ಬಿಟ್ಟು ಅಂತಂದರೆ ಎಲ್ ಮೈನಸ್ ಎಪ್ಸಿಲಾನ್ ಮತ್ತು ಎಲ್ ಪ್ಲಸ್ ಎಪ್ಸಿಲಾನ್ ಒಳಗಡೆ ಬಂದ್ಬಿಟ್ಟು. ಸೊ ಇದನ್ನು ಇನ್ನೂ ಫರ್ದರ್ ಈ ರೀತಿ ಬರಿಬೋದು ನಾವು, ಎಕ್ಸ್ ಎನ್ ಬಿಲಾಂಗ್ಸ್ ಟು ಎಲ್ ಮೈನಸ್ ಎಪ್ಸಿಲಾನ್ ಎಲ್ ಪ್ಲಸ್ ಎಪ್ಸಿಲಾನ್. ಸೊ ಎಲ್ ಮೈನಸ್ ಎಪ್ಸಿಲಾನ್ ಎಲ್ ಪ್ಲಸ್ ಎಪ್ಸಿಲಾನ್ ಅನ್ನೋ ಒಂದು ಇಂಟರ್ವಲ್ ಒಳಗಡೆ, ಓಪನ್ ಇಂಟರ್ವಲ್ ಒಳಗಡೆ ಎಲ್ಲ ಟರ್ಮ್ಸ್ಗಳು ಬಂತು. ಯಾವ ಟರ್ಮ್ಸ್ಗಳು ಅಂತಂದರೆ ಎಮ್ನ ನೆಕ್ಸ್ಟ್ ಬರುವಂತಹ ಎಲ್ಲ ಟರ್ಮ್ಸ್ಗಳು ಕೂಡ ಈ ಇಂಟರ್ವಲ್ ಒಳಗಡೆ ಬಂದ್ಬಿಟ್ವು ಅಂತ. ಅಂದರೆ ಇಲ್ಲಿ ಎರಡು ರೀತಿ ನಾವು ನೋಡ್ಬೋದು. ಒಂದು ಏನು ಅಂತಂದರೆ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದೆನ್ ಎಪ್ಸಿಲಾನ್ ಅಂತ ಏನಿದೆಯಲ್ಲ, ಇದು ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದೆನ್ ಎಪ್ಸಿಲಾನ್ ಅಂತಂದರೆ ಅರ್ಥ ಎಕ್ಸ್ ಎನ್ ಮತ್ತು ಎಲ್ ಇವುಗಳ ನಡುವಿನ ಡಿಫರೆನ್ಸ್ ಏನಾಗ್ತದೆ ಅಂತಂದರೆ, ನಾನು ಎಷ್ಟೇ ಸ್ಮಾಲ್ ಎಪ್ಸಿಲಾನ್ ತಗೊಂಡ್ರು ಕೂಡ ಅದಕ್ಕಿಂತಲೂ ಕಡಿಮೆ ಆಗಿರ್ತದೆ. ಆ ರೀತಿ ಒಂದು ಎಲ್ಗೆ ಹತ್ತಿರ ಹೋಗ್ತಾ ಇರ್ತವೆ ಅಂತ. ಈ ಎಲ್ಲನ್ನು ನಾವೇನಂತ ಕರಿತೀವಿ ಅಂದರೆ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಡಿಫರೆನ್ಸ್ ಅಂತ ನೋಡೋದಾದರೆ, ಇಲ್ಲ ಬೇರೆ ರೀತಿ ನೋಡೋದಾದರೆ, ಒಂದು ಪರ್ಟಿಕ್ಯುಲರ್ ನ್ಯಾಚುರಲ್ ನಂಬರ್ನ ನೆಕ್ಸ್ಟ್ ಬರುವಂತಹ ಎಲ್ಲ ಟರ್ಮ್ಗಳು ಕೂಡ ಆ ಎಲ್ ಅಂತ ಒಂದು ರಿಯಲ್ ನಂಬರ್ ಏನು ತಗೊಂಡಿದ್ದೀವಿ ಅದರ ಆಸುಪಾಸು ಏನು ಒಂದು ಇಂಟರ್ವಲ್ ಕ್ರಿಯೇಟ್ ಆಗ್ತದಲ್ಲ, ಆ ಇಂಟರ್ವಲ್ನ ಒಳಗಡೆ ಎಲ್ಲ ಟರ್ಮ್ಸ್ಗಳು ಕೂಡ ಬಂದುಬಿಡ್ತವೆ ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಅಂದರೆ x1 x2 x3 ಸೊ ಆನ್ ಎಕ್ಸ್ ಎಮ್, ನೆಕ್ಸ್ಟ್ ಎಮ್ ಪ್ಲಸ್ 1 ಆ್ಯಂಡ್ ಸೊ ಆನ್ ಅಂತ ಏನು ಬರ್ತದಲ್ಲ, x1 x2 x3 x4 xm ಇವೆಲ್ಲ ಟರ್ಮ್ಸ್ಗಳು ಎಲ್ಲಿದೆಯೋ ಗೊತ್ತಿಲ್ಲ, ಈ ಇಂಟರ್ವಲ್ನ ಹೊರಗಡೆ ಇರಬಹುದು. ಆದರೆ ಅದರ ನೆಕ್ಸ್ಟ್ ಬರುವಂತಹ ಟರ್ಮ್ಸ್ಗಳಿಂದವಲ್ಲ, ಈ ಎಕ್ಸ್ ಎಮ್ ಪ್ಲಸ್ 1 ಎಮ್ ಪ್ಲಸ್ 2 ಎಮ್ ಪ್ಲಸ್ 3 ಇವೆಲ್ಲ ಏನು ಟರ್ಮ್ಸ್ಗಳಿರ್ತಾವಲ್ಲ, ಈ ಎಲ್ಲ ಟರ್ಮ್ಸ್ಗಳು ಎಲ್ಲಿ ಇರ್ತವೆ ಅಂದರೆ ಎಲ್ ಮೈನಸ್ ಎಪ್ಸಿಲಾನ್ ಎಲ್ ಪ್ಲಸ್ ಎಪ್ಸಿಲಾನ್ನ ಇಂಟರ್ವಲ್ನ ಒಳಗಡೆ ಇರ್ತವೆ ಅಂತ. ಸೊ ಡೆಫಿನೇಷನ್ ಆಫ್ ಲಿಮಿಟ್ ಆಫ್ ಸೀಕ್ವೆನ್ಸ್ ನಾವು ಈ ರೀತಿ ನಾವು ಅನಲೈಸ್ ಮಾಡ್ಬೋದು. ಈಗ ಒಂದು ಜನರಲೈಸ್ಡ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ, ಆಮೇಲೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ನ ತಗೊಂಡು ಇದು ಇನ್ನೂ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಜನರಲೈಸ್ಡ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ನೋಡಿ, ಇಲ್ಲಿ ಅದೇ ಡೆಫಿನೇಷನ್ ನಾನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಇದು ಏನು ಡಿಸ್ಕಸ್ ಮಾಡ್ತಿದ್ದೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ರಿಯಲ್ ಲೈನ್ ಇದೆ ಅಂತ ಅನ್ಕೊಳ್ಳಿ. ಇದನ್ನು
ಒಂದು ರಿಯಲ್ ಲೈನ್ ಇದೆ ಅಂತ ಅನ್ಕೊಳ್ರಿ. ಇದು ಸಪೋಸ್ ಇಲ್ಲಿ ನಮ್ಮ ಎಲ್ ಇದೆ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಯಾವ ರೀತಿ ಇರಬಹುದು ಅಂದರೆ, ಇಮ್ಯಾಜಿನ್ x1 ಇಲ್ಲಿದೆ ಅಂತ, ಇನ್ನೆಲ್ಲೋ x2 ಇದೆ, ನೆಕ್ಸ್ಟ್ ಇಲ್ಲೆಲ್ಲೋ x3 ಇದೆ, ನೆಕ್ಸ್ಟ್ x4 ಇದೆ, ನೆಕ್ಸ್ಟ್ x5 ಇದೆ, ಹೆಂಗಾದರೂ ಇರ್ಬೋದು ರ್ಯಾಂಡಮ್ ಆಗಿ x6 ಅಂತ ಇದೆ. ಬರ್ಬರ್ತಾ ಒಂದು ರಿಯಲ್ ನಂಬರ್ ಕಡೆ ಅವೆಲ್ಲನೂ ಅಪ್ರೋಚ್ ಆಗ್ತಾ ಇದೆ. x8, x9, x10, x11, x12 ಆ್ಯಂಡ್ ಸೋ ಆನ್. ಸೊ ಅಬ್ಸರ್ವ್ ಮಾಡ್ಬೋದು ಪ್ಯಾಟರ್ನ್ ಯಾವ ರೀತಿ ಇದೆ ಅಂತಂದರೆ, ಆ ಕಡೆ ಈ ಕಡೆ ಬರ್ತಾ ಗ್ರ್ಯಾಜುವಲಿ ಒಂದು ರಿಯಲ್ ನಂಬರ್ ಕಡೆ ಎಲ್ಲ ಟರ್ಮ್ಸ್ಗಳು ಕೂಡ ಅಪ್ರೋಚ್ ಆಗ್ತಾ ಇದೆ. ಯಾವ ಟರ್ಮ್ ಕಡೆ ಬರ್ತಾ ಇದೆ ಅಂತಂದರೆ, ಅಥವಾ ಯಾವ ರಿಯಲ್ ನಂಬರ್ ಕಡೆ ಬರ್ತಾ ಇದೆ ಅಂತಂದರೆ, ಎಲ್ ಅನ್ನುವಂಥ ಒಂದು ರಿಯಲ್ ನಂಬರ್ ಕಡೆ ಎಲ್ಲ ಟರ್ಮ್ಸ್ಗಳು ಬರ್ತಾ ಇದೆ. ಇಲ್ಲಿ ನಾವೇನಾದರೂ ಒಂದು ಎಪ್ಸಿಲಾನ್ ಇಂಟರ್ವಲ್ನ ನಾವು ಕ್ರಿಯೇಟ್ ಮಾಡಿದರೆ, ಎಲ್ ಪ್ಲಸ್ ಎಪ್ಸಿಲಾನ್ ಅಂತಂದರೆ ಇಲ್ಲಿ ಇದು ಎಲ್ ಪ್ಲಸ್ ಎಪ್ಸಿಲಾನ್, ಎಲ್ ಮೈನಸ್ ಎಪ್ಸಿಲಾನ್ ಇಲ್ಲೆಲ್ಲ ಇರ್ತದೆ. ಅಂದರೆ ಇಲ್ಲಿಂದ ಎಪ್ಸಿಲಾನ್ ಡಿಸ್ಟೆನ್ಸಲ್ಲಿ ಒಂದು ಇಂಟರ್ವಲ್ನ ಕ್ರಿಯೇಟ್ ಮಾಡಿದರೆ ಇದೇನಾಗ್ತದೆ, ಎಲ್ ಪ್ಲಸ್ ಎಪ್ಸಿಲಾನ್ ಹಿಂದ್ಗಡೆ ಎಲ್ ಮೈನಸ್ ಎಪ್ಸಿಲಾನ್. ಈಗ ನೋಡಿ x1, x2, x3, x4 ಈ ಟರ್ಮ್ಸ್ಗಳು ನೀವು ಅಬ್ಸರ್ವ್ ಮಾಡಬೇಕಾಗಿರೋ ಇದು ನೋಡಿ. x1, x2, x3, x4, x5, x6, x7, x8, x9 ಅದನ್ನು ಬೇಕಿದ್ರೆ ಒಳಗಡೆ ತಗೊಳ್ಳಿ, ತೊಂದರೆ ಇಲ್ಲ. x10 ಹೊರಗಡೆ ಇದೆ. x11ನ ಆನ್ವರ್ಡ್ಸ್ ಅಂದರೆ x11 ನೆಕ್ಸ್ಟ್ ಟರ್ಮ್ಸ್ಗಳೇನು ಬರ್ತಾವಲ್ಲ ಆ ಟರ್ಮ್ಸ್ಗಳು. ಅಂದರೆ ನಾನಿಲ್ಲಿ x11 ಅನ್ನೋದಕ್ಕಿಂತಲೂ x12 ತಗೊಂಡ್ಬಿಡ್ತೀನಿ. ಸೊ ಇಲ್ಲಿ ಎಮ್ ಅಂತ ಏನು ತಗೊಳ್ತೀನಲ್ಲ ಅದನ್ನು ನಾನು 12 ಅಂತ ತಗೊಳ್ತೀನಿ. ಅಂದರೆ x12, x12, x13, x14 ಈ ಟರ್ಮ್ಸ್ಗಳೆಲ್ಲನೂ ಎಲ್ಲಿದೆ ಅಂತಂದರೆ ಈ ಇಂಟರ್ವಲ್ನ ಒಳಗಡೆನೇ ಇದೆ. ಸೊ ಎಮ್ ಅನ್ನೋದು ಇಲ್ಲಿ ಯಾವ ನಂಬರ್ ಬಿಹೇವ್ ಮಾಡ್ತದೆ ಎಮ್ ಆಗಿ ಅಂತಂದರೆ 12 ಅನ್ನೋದು ಎಮ್ ಆಗಿ ಬಿಹೇವ್ ಮಾಡಿದರೆ, ಆಲ್ ದ ಎನ್ಸ್ ಅಥವಾ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 12 ಅಂದರೆ ಏನರ್ಥ, x13, x14, x15 ಆಲ್ ದೀಸ್ ಟರ್ಮ್ಸ್ ಆರ್ ಇನ್ ದಿಸ್ ಇಂಟರ್ವಲ್ ಅಂತ ಅರ್ಥ. ಹಾಗಾಗಿ ಇಲ್ಲಿ ಎಪ್ಸಿಲಾನ್ ನೀವು ಎಷ್ಟಾದರೂ ಸಣ್ಣದು ತಗೊಳ್ರಿ, ಅದರ ಮೇಲೆ ಈ ಎಮ್ ಡಿಪೆಂಡ್ ಆಗಿರುತ್ತೆ ಅಂತ. ನಾನೇನಾದರೂ ಇನ್ನೂ ಚಿಕ್ಕದು ತಗೊಂಡ್ರೆ, ಎಪ್ಸಿಲಾನ್ ಇನ್ನೂ ಸಣ್ಣದು ಮಾಡಿದರೆ, ಆಗ x12 ಮೇ ಬಿ ಹೊರಗಡೆ ಇರಬಹುದು, x13 ಹೊರಗಡೆ ಇರಬಹುದು, x14 ಹೊರಗಡೆ ಇರಬಹುದು, x15 ಹೊರಗಡೆ ಇರಬಹುದು, x16ನ ನೆಕ್ಸ್ಟ್ ಟರ್ಮ್ಸ್ ಎಲ್ಲನೂ ಆ ಇಂಟರ್ವಲ್ ಒಳಗಡೆ ಬರಬಹುದು. ಆಗ ಈ ಎಮ್ ಯಾವುದಾಗ್ತದೆ ಅಂತಂದರೆ 16 ಆಗ್ತದೆ. x17, x18 ಈ ಎಲ್ಲ ಟರ್ಮ್ಸ್ಗಳು ಇಂಟರ್ವಲ್ನ ಒಳಗಡೆ ಬರ್ತವೆ ಅಂತ. ಅಂದರೆ ಈ ಎಮ್ ಅಂತ ಏನಿದೆಯಲ್ಲ, ಈ ಎಮ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ನಾನು ತಗೊಳ್ಳುವಂತಹ ಎಪ್ಸಿಲಾನ್ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೇನೆ ದೇರ್ ವಿಲ್ ಬಿ ಎ ನ್ಯಾಚುರಲ್ ನಂಬರ್ ಎಮ್ ಡಿಪೆಂಡಿಂಗ್ ಆನ್ ಎಪ್ಸಿಲಾನ್ ಅಂತ ಡೆಫಿನೇಷನಲ್ಲಿ ನಾವು ಬಳಸಿದ್ದು ಇದೇ ಕಾರಣಕ್ಕೆ. ಈ ಒಂದು ಡೆಫಿನೇಷನ್ ಇದೆಯಲ್ಲ, ಇದನ್ನು ನಾವು ಇನ್ನೂ ಒಂದು ರೀತಿ ಅನಲೈಸ್ ಮಾಡಬಹುದು. ಹೆಂಗೆ ಅಂದರೆ, ನಾನಿಲ್ಲಿ ಅನಲೈಸ್ ಮಾಡಿದ್ದು ಬೈ ಯೂಸಿಂಗ್ ಏನು ಅಂದರೆ ರಿಯಲ್ ನಂಬರ್ಸ್, ಏನು ರಿಯಲ್ ಲೈನ್ ಇದೆ ಅದನ್ನು ನಾನು ಬಳಸಿ ನಾನು ಅನಲೈಸ್ ಮಾಡಿದ್ದೀನಿ. ಅದ್ರ ಬದಲಿಗೆ ನಾನು ಈಗೇನು ಮಾಡ್ತೀನಿ ಅಂತಂದರೆ, ಗ್ರಾಫನ್ನ ಯೂಸ್ ಮಾಡಿ ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗ್ರಾಫ್ ಹೇಗೆ, ಈ ರೀತಿ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸನ್ನು ಬಳಸಿ ಅದನ್ನ ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸ್ ಆಗಿರಲಿ. ಇದು ಎಕ್ಸ್, ಎಕ್ಸ್ ಡ್ಯಾಶ್, ವೈ, ವೈ ಡ್ಯಾಶ್, ಅಫ್ಕೋರ್ಸ್ ದಿಸ್ ಇಸ್ ಆರಿಜಿನ್. ಇಲ್ಲಿ ಟರ್ಮ್ಸ್ಗಳಿರ್ತವೆ 1, 2, 3. ಈ ಟರ್ಮ್ಸ್ ಅಂದರೆ ನ್ಯಾಚುರಲ್ ನಂಬರ್ಸ್ಗಳು. ಯಾಕಂದರೆ ಸೀಕ್ವೆನ್ಸ್ ಅಂದರೆ
ಡೊಮೈನ್ ನ್ಯಾಚುರಲ್ ನಂಬರ್ ಇರುತ್ತಲ್ಲ, ಹಾಗಾಗಿ ನಾನು ಬರೀ ನ್ಯಾಚುರಲ್ ನಂಬರ್ಸ್ ಮಾತ್ರ ಪರ್ಟಿಕ್ಯುಲರ್ ಆಗಿ ತಗೊಳ್ತಾ ಇದ್ದೀನಿ. 7, 8, 9, 10, 11, 12, 13 ಇಷ್ಟಿರಲಿ. ಇಲ್ಲೆಲ್ಲೋ ಒಂದು ನನ್ನ ರಿಯಲ್ ನಂಬರ್ ಇದೆ ಎಲ್ ಅಂತ. ನಾನೀಗೇನು ಪ್ರೂವ್ ಮಾಡಬೇಕು ಅಂತಂದರೆ, ಐ ವಾಂಟ್ ಟು ಪ್ರೂವ್ ದಟ್ ದಿಸ್ ಎಲ್ ಈಸ್ ಲಿಮಿಟ್ ಆಫ್ ಸಮ್ ಯಾವುದೋ ಒಂದು ಜನರಲ್ ಸೀಕ್ವೆನ್ಸ್, ಯಾವುದೋ ಒಂದು ಸೀಕ್ವೆನ್ಸ್ ಇದೆ, ಅದರ ಸೀಕ್ವೆನ್ಸ್ನ ಲಿಮಿಟ್ ಅಂತ ಪ್ರೂವ್ ಮಾಡಬೇಕು. ಇದು ವೈ ಆಕ್ಸಿಸ್ ಮೇಲೆ ಅದರ ನಂಬರ್. ಓಕೆ, ಈಗ ಇಮ್ಯಾಜಿನ್ ಮಾಡೋಣ, ಫಸ್ಟ್ ಟರ್ಮ್ನ ಇಮೇಜ್ ಇಲ್ಲೆಲ್ಲೋ ಇದೆ ಅಂತ ಅನ್ಕೊಳ್ರಿ. ಇದು x1, ಇದು x1. ಸೆಕೆಂಡ್ ಟರ್ಮ್ನ ಇಮೇಜು ಇಲ್ಲೆಲ್ಲೋ ಇದೆ ಅಂತ ಅನ್ಕೊಳ್ರಿ, x2. ಇಮ್ಯಾಜಿನ್ x3 is here, x4 ಇಲ್ಲೆಲ್ಲೋ ಇದೆ ಅಂತ ಅನ್ಕೊಳ್ರಿ, x5 ಆ ಕಡೆ ಈ ಕಡೆನೇ ಇರಬೇಕಂತೇನೂ ಇಲ್ಲ, ಕೆಳಗಡೆ ಎಲ್ಲ ಟರ್ಮ್ಸ್ಗಳು ಕೆಳಗಡೆನೂ ಇರ್ಬೋದು, ತೊಂದರೆ ಇಲ್ಲ. ಕೆಳಗಡೆ ಇರ್ಬೋದು, ಮೇಲ್ಗಡೆ ಇರ್ಬೋದು, ಪ್ರಾಬ್ಲಮ್ ಇಲ್ಲ. ಬೇಕಿದ್ರೆ ಇಲ್ಲೂ ಕೂಡ ಅದನ್ನೇ ತೊಗೊಳ್ಬೋದು. ನಾನು ಎಲ್ಲ ಟರ್ಮ್ಸ್ಗಳು ಕೆಳಗಡೆ ತೊಗೊಂಡ್ಬಿಡ್ತೀನಿ. x6, ನೆಕ್ಸ್ಟ್ x7, ಅಗೇನ್ x8, x9, x10, x11, x12, x13. ಸೊ ಇಲ್ಲಿ ಅಬ್ಸರ್ವ್ ಮಾಡಬಹುದು ಅಂತ ಅನ್ಕೊಳ್ತೀನಿ. ಗ್ರ್ಯಾಜುವಲಿ ಏನಾಗ್ತಾ ಇದೆ ಅಂತಂದರೆ, ಟರ್ಮ್ಸ್ಗಳು ಈ ಎಲ್ನ ಹತ್ತಿರಕ್ಕೆ ಹೋಗ್ತಾ ಇದೆ. ಅದನ್ನು ಹೇಳಿದ್ದು xn ಮೈನಸ್ ಎಲ್ ಲೆಸ್ ದೆನ್ ಎಪ್ಸಿಲಾನ್. ಅಂದರೆ ನೀವು ಎಷ್ಟೇ ಸಣ್ಣ ಎಪ್ಸಿಲಾನ್ ತಗೊಂಡ್ರು ಕೂಡ ಅವುಗಳ ನಡುವಿನ ಡಿಫ್ರೆನ್ಸ್ ಏನಿರ್ತದೆ ಅಂತಂದರೆ ಬಹಳ ಚಿಕ್ಕದಾಗಿರ್ತದೆ ಅಂತ. ಡಿಫ್ರೆನ್ಸ್ ಚಿಕ್ಕದಾಗಿರ್ತದೆ ಅಂದರೆ ಅರ್ಥ ಏನು? ಅವು ಪೂರ್ತಿ ಹತ್ರ ಹೋಗ್ತಾ ಇದ್ದಾವೆ ಅಂತ ಅರ್ಥ. ಇಲ್ಲಿ ಎಲ್ ಪ್ಲಸ್ ಎಪ್ಸಿಲಾನ್, ಎಲ್ ಮೈನಸ್ ಎಪ್ಸಿಲಾನ್ ಯಾವ ರೀತಿ ನೋಡ್ತೀವಿ ಅಂದರೆ, ಪ್ಲಸ್ಸು ಮೇಲ್ಗಡೆ ಬರ್ತದೆ. ಈ ಡಿಫ್ರೆನ್ಸನ್ನು ನಾನು ಎಪ್ಸಿಲಾನ್ ಅಂತ ಅನ್ಕೊಂಡ್ರೆ ಕೆಳಗಡೆ ಕೂಡ ಎಪ್ಸಿಲಾನ್ ಡಿಫ್ರೆನ್ಸ್ ಇರ್ತದೆ. ಇದು ಎಲ್ ಮೈನಸ್ ಎಪ್ಸಿಲಾನ್ ಆದರೆ ಇಲ್ಲೇನಿದೆಯಲ್ಲ ಇದು ಎಲ್ ಪ್ಲಸ್ ಎಪ್ಸಿಲಾನ್ ಆಗ್ತದೆ. ಸೊ ಈ ಎರಡು ಏನು ನಂಬರ್ಗಳು ರಿಯಲ್ ನಂಬರ್ ಇದಾವಲ್ಲ, ಎಲ್ ಪ್ಲಸ್ ಎಪ್ಸಿಲಾನ್, ಎಲ್ ಮೈನಸ್ ಎಪ್ಸಿಲಾನ್, ಅದರ ಬ್ಯಾಂಡ್ ಒಳಗಡೆನೆ ಏನು ಬರ್ತಾವೆ ಗೊತ್ತಾ? ಟರ್ಮ್ಸ್ಗಳು ಬರ್ತವೆ. ಎಲ್ ಪ್ಲಸ್ ಎಪ್ಸಿಲಾನ್, ಎಲ್ ಮೈನಸ್ ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಟರ್ಮ್ಸ್ಗಳು ಬರ್ತವೆ. ನೋಡಿ ಯಾವ್ಯಾವ ಟರ್ಮ್ಸ್ಗಳು ಬಂದಿದೆ ಅಂತ. ಯಾವ ಟರ್ಮ್ಸ್ಗಳು ಬಂದಿದೆ ಅಂತಂದರೆ, x1 ಹೊರಗಡೆ ಇದೆ, x2 ಹೊರಗಡೆ ಇದೆ, x3, x4, x5, x6 ಬೌಂಡ್ರಿನಲ್ಲಿದೆ ಅಂತ ಅದನ್ನು ಬಿಡ್ಬೋದು ನಾವು. ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಮಾತ್ರ ಇಂಟರ್ವಲಿಂದ ಹೊರಗಡೆ ಇರ್ತವೆ. ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆಫ್ಟರ್ ಎ ಪರ್ಟಿಕ್ಯುಲರ್ ಸ್ಟೇಜ್, ಆಲ್ ದ ಟರ್ಮ್ಸ್ ವಿಲ್ ಬಿ ಇನ್ಸೈಡ್ ದಟ್ ಬ್ಯಾಂಡ್. ಎಲ್ ಮೈನಸ್ ಎಪ್ಸಿಲಾನ್, ಎಲ್ ಪ್ಲಸ್ ಎಪ್ಸಿಲಾನ್ ಬ್ಯಾಂಡ್ ಇದೆಯಲ್ಲ, ಆ ಬ್ಯಾಂಡ್ ಒಳಗಡೆ ಇರ್ತದೆ ಅಥವಾ ಇಂಟರ್ವಲ್ ಒಳಗಡೆ ಇರ್ತವೆ. ಇಲ್ಲಿ 6 ಬಿಡಿ ಹೋಗಲಿ, 7 ಇಂದ ತಗೊಳ್ಳೋಣ. x7, 8th term, 9th term, 10th term, 11th term and so on. All these terms are in between L minus epsilon and L plus epsilon. ಸೊ ಇಲ್ಲಿ ಎಮ್ ಯಾವ ನ್ಯಾಚುರಲ್ ನಂಬರ್ ಎಮ್ ಆಗಿ ಕೆಲಸ ಮಾಡುತ್ತೆ ಅಂತಂದರೆ, ಯು ಕ್ಯಾನ್ ಟೇಕ್ 6 or 7. ನೋಡಿ, 7 ಅನ್ನೋ ನ್ಯಾಚುರಲ್ ನಂಬರು ಎಮ್ ಆಗಿ ಕೆಲಸ ಮಾಡಿದರೆ ಅದರ ನೆಕ್ಸ್ಟ್ ಬರುವಂತಹ ಎಲ್ಲ ಟರ್ಮ್ಸ್ಗಳು ಅಂದರೆ ಏನರ್ಥ, x8, x9, x10, all these terms lie in between L minus epsilon and L plus epsilon. So if this is the situation, then we say that this L is the limit of the sequence xn. ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ, ಲಿಮಿಟ್ ಆಫ್ ದ ಸೀಕ್ವೆನ್ಸನ್ನು ಅನಲೈಸ್ ಮಾಡ್ತೀವಿ. ಈಗ ನಾನು ತಗೊಂಡಿದ್ದು ಯಾವುದು ಅಂತಂದರೆ, ಒಂದು ಜನರಲ್ ಯಾವುದೋ ಒಂದು x1, x2, x3 ಈ ರೀತಿ ತಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಈಗೇನು ಮಾಡ್ತೀನಿ ಅಂತಂದರೆ, ಪರ್ಟಿಕ್ಯುಲರ್ ಆಗಿ ಒಂದು ಎಕ್ಸಾಂಪಲ್ನೇ ತಗೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಅಂತ. ಒಂದು ಪರ್ಟಿಕ್ಯುಲರ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಯಾವ ಎಕ್ಸಾಂಪಲ್ ಅಂದರೆ, ನಾವು ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಒಂದು ಸಿಂಪಲ್ ಸೀಕ್ವೆನ್ಸ್ ತಗೊಳ್ತೀನಿ ನಾನು. ಕಾಂಪ್ಲೆಕ್ಸ್ ಆಗಿರೋಂಥ ಸೀಕ್ವೆನ್ಸ್ ಬೇಡ ಸದ್ಯಕ್ಕೆ, ಅರ್ಥ ಮಾಡ್ಕೊಳ್ಳೋ ಸಲುವಾಗಿ. ಯಾವ ಸೀಕ್ವೆನ್ಸ್ ತಗೊಳ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ xn ಯಾವುದಾಗಿರಲಿ, 1/n ಆಗಿರಲಿ. ಆಲ್ರೆಡಿ ಯು ನೋ ದಟ್ the terms of the sequence will be like this: 1, 1/2, 1/3, 1/4, 1/5, 1/6, 1/7, 1/8, 1/9, 1/10, 1/11 and so on.
ದೀಸ್ ಆರ್ ದ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್. ಇದನ್ನು ನಾನು ನಂಬರ್ ಲೈನ್ ಮೇಲೂ ತೋರಿಸ್ತೀನಿ, ಜೊತೆಗೆ ಗ್ರಾಫ್ ಮೇಲೆ ನಾನು ಇನ್ನೊಂದು ಬೇರೆ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ನಂಬರ್ ಲೈನ್ ಮೇಲೆ ಯಾವ ರೀತಿ ಇದನ್ನು ಅನಲೈಸ್ ಮಾಡೋದು ಅಂತ ನೋಡೋಣ. ಸೊ ಇದು ರಿಯಲ್ ಲೈನ್ ಆಗಿರಲಿ. ಓಕೆ, ಇದು 0 ಆಗಿರಲಿ. ಇಲ್ಲೆಲ್ಲೋ 1 ಇದೆ ಅಂತ ಅನ್ಕೊಳ್ರಿ, 1. ಸೊ ಫಸ್ಟ್ ಟರ್ಮ್ ಯಾವುದು ಅಂತಂದರೆ 1. ಫಸ್ಟ್ ಟರ್ಮ್ ಈಸ್ 1. ದಿಸ್ ಇಸ್ ದ ಫಸ್ಟ್ ಟರ್ಮ್. 1/2 ಮಧ್ಯಕ್ಕಿರ್ತದೆ, ಇಲ್ಲೆಲ್ಲೇ 1/2 ಇರುತ್ತೆ. 1/3 ಇನ್ನೂ ಹತ್ತಿರ ಇರ್ತದೆ. 1/3 ಇಲ್ಲೆಲ್ಲೋ 1/3 ಮೀನ್ಸ್ 0.33 somewhere here. ಇಲ್ಲಿ 1/4 ಇರುತ್ತೆ. ಇಲ್ಲಿ ಇದರ ನಡುವೆ ಇಲ್ಲೆಲ್ಲ 1/3 ಇರುತ್ತೆ ಅಂತ ಅನ್ಕೊಳ್ಳೋಣ. ಎಕ್ಸಾಕ್ಟ್ಲಿ ಬೇಡ. 1/5 ಇಲ್ಲಿರುತ್ತೆ. 1/6 ಇನ್ನೂ ಹತ್ತಿರ ಇರ್ತದೆ. 1/6, 1/7, 1/8 ಆ್ಯಂಡ್ ಸೊ ಆನ್. ಇಲ್ಲಿ 1/10 ಇರುತ್ತೆ ಅಂತ ಅನ್ಕೊಳ್ಳೋಣ. 1/10 ಈಸ್ ನಥಿಂಗ್ ಬಟ್ 0.1. ನೆನ್ಪಿಟ್ಕೊಳ್ರಿ, 0.1. ಹೀಗೆ ಬರಿತಾ ಹೋದಾಗ ನೋಡಿ 1/100 ಬರ್ತದೆ ಸಮ್ವೇರ್. ಇಲ್ಲೆಲ್ಲ 1/100 ಬರ್ತದೆ. 1/100 ಈಸ್ ನಥಿಂಗ್ ಬಟ್ 0.01. ಸೊ ಇವು ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್. ಈಗ ಎಪ್ಸಿಲಾನ್ನ ನಾವು ಯಾವುದೋ ಒಂದು ಎಪ್ಸಿಲಾನ್ ತಗೊಳ್ಳೋಣ. ಲೆಟ್ ಎಪ್ಸಿಲಾನ್ ಈಕ್ವಲ್ ಟು ಸಪೋಸ್ 0.5 ಅಂತ ಅನ್ಕೊಳ್ಳೋಣ. ಇಫ್ ಎಪ್ಸಿಲಾನ್ ಈಸ್ 0.5 ದೆನ್ ಇಲ್ಲಿ ನಾವು ಯಾವ ರೀತಿ ಅನಲೈಸ್ ಮಾಡ್ಬೋದು ಅಂತಂದರೆ, ಎಲ್ ಅಂದರೆ ಯಾವುದಿಲ್ಲಿ? ಎಲ್ ಈಸ್ ನಥಿಂಗ್ ಬಟ್ 0. 0 ಪ್ಲಸ್ ಎಪ್ಸಿಲಾನ್, 0 ಮೈನಸ್ ಎಪ್ಸಿಲಾನ್. ಎಲ್ ಪ್ಲಸ್ ಎಪ್ಸಿಲಾನ್, ಎಲ್ ಮೈನಸ್ ಎಪ್ಸಿಲಾನ್ ಅಲ್ಲ. ಸೊ 0 ಪ್ಲಸ್ 0.5 ಮೀನ್ಸ್ 0.5. 0 ಮೈನಸ್ 0.5 ಮೈನಸ್ 0.5. ಸೊ ಇಷ್ಟರ ಒಳಗಡೆ ನಾವೇನು ಮಾಡಬೇಕು? ಟರ್ಮ್ಸ್ಗಳನ್ನ ಹುಡುಕ್ಬೇಕು. 0 ಪ್ಲಸ್ ಎಪ್ಸಿಲಾನ್ ಅಂತಂದರೆ ಇಲ್ಲಿಂದ ಇಲ್ಲಿವರೆಗೆ. ನಾನು ನಿಮಗೆ ಅರ್ಥ ಆಗಲಿ ಅಂತ ಇಷ್ಟು ದೊಡ್ಡದು ತೊಗೊಂಡಿದ್ದೀನಿ. ಎಪ್ಸಿಲಾನ್ ಇಷ್ಟು ದೊಡ್ಡದಾಗಿರೋದಿಲ್ಲ. ಯೂಶ್ವಲಿ ನಿಮ್ಗೆ ಅರ್ಥ ಆಗಲಿ ಅಂತ ಈ ಡಿಸ್ಟೆನ್ಸನ್ನು ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ. ಇದು ಎಪ್ಸಿಲಾನ್ ಡಿಸ್ಟೆನ್ಸ್. ಮೈನಸ್ ಎಪ್ಸಿಲಾನ್ ಈ ಕಡೆ ಇರ್ತದೆ. ಯಾಕಂದ್ರೆ ನಾನು ಡ್ರಾ ಮಾಡಿಲ್ಲ ಅಂತಂದರೆ ಆ ಕಡೆ ಯಾವ ಟರ್ಮ್ಸು ಇಲ್ಲ ನನಗೆ. ಅದಕ್ಕೆ ನೋಡಿ, ಒಂದೇ ಒಂದು ಟರ್ಮ್ ಮಾತ್ರ ಹೊರಗಡೆ ಉಳಿದಿರೋದು. ಯಾವುದು? ಫಸ್ಟ್ ಟರ್ಮ್. ಅದರ ನೆಕ್ಸ್ಟ್ ಬರುವಂಥ ಎಲ್ಲ ಟರ್ಮ್ಸ್ಗಳು ಕೂಡ ಯಾವ ಟರ್ಮ್ಸ್ಗಳು? x2, x3, x4, ಆಲ್ ದೀಸ್ ಟರ್ಮ್ಸ್ ಆರ್ ಇನ್ಸೈಡ್ ದಿಸ್ ಇಂಟರ್ವಲ್ L ಮೈನಸ್ ಎಪ್ಸಿಲಾನ್, L ಪ್ಲಸ್ ಎಪ್ಸಿಲಾನ್. ಹಾಗಾದರೆ ಎಮ್ ಯಾವುದು ಅಂತಂದರೆ ಯಾವಾಗ? ವೆನ್ ಎಪ್ಸಿಲಾನ್ ಈಸ್ 0.5, ಎಮ್ ಈಸ್ 2. ನೋಡಿ, x2 2. 2ನ ನೆಕ್ಸ್ಟ್ ಬರುವಂಥ ಟರ್ಮ್ಸ್ ಎಲ್ಲ x3, x4, x5, x6 ಆಲ್ ದೀಸ್ ಟರ್ಮ್ಸ್ ಅಂದರೆ x3, x4 ಈ ಎಲ್ಲ ಟರ್ಮ್ಸ್ಗಳು L ಮೈನಸ್ ಎಪ್ಸಿಲಾನ್, L ಪ್ಲಸ್ ಎಪ್ಸಿಲಾನ್ ಒಳಗಡೆ ಇದೆ. ಸೊ 0 ಈಸ್ ದ ಲಿಮಿಟ್ ಆಫ್ ದಿಸ್ ಸೀಕ್ವೆನ್ಸ್. ಈಗ ನಾನೇನಾದರೂ ಇದನ್ನು ಚೇಂಜ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಸಪೋಸ್ 0.25 ತಗೊಂಡೆ ಅಂತ ಅನ್ಕೊಳ್ರಿ. 0.25 ಅಂತಂದರೆ ಎಲ್ಲಿದೆ? 0.25 ಇಲ್ಲಿದೆ ನೋಡಿ. ಅಂದರೆ ಇದರಲ್ಲಿರ್ತಕ್ಕಂಥ ಟರ್ಮ್ಸ್ ಆಗಬೇಕು, ಇದರಲ್ಲಿರ್ತಕ್ಕಂಥ ವ್ಯಾಲ್ಯೂನೇ ತೊಗೊಳ್ಬೇಕಂತಲ್ಲ. ಇಲ್ಲಿ 1/2 ಇದೆ, ಇಲ್ಲಿ 0.25 ಇದೆ. ಇದನ್ನು ನೋಡಿ ತಗೊತಿದ್ದೀನಿ ಅಂತೇನು ಹಾಗೇನಿಲ್ಲ. 0.2 ತೊಗೊಳ್ಬೋದು ಬೇಕಿದ್ರೆ. ನೆಕ್ಸ್ಟ್ ನಾನು ತೊಗೊಂಡು ತೋರಿಸ್ತೀನಿ. ಅಥವಾ 0.21 ತೊಗೊಳ್ಬೋದು. ಆ ರೀತಿ ಬೇರೆ ಬೇರೆ ವ್ಯಾಲ್ಯೂಸ್ಗಳು ಕೂಡ ತೊಗೋಬೋದು. 0.25 ಅಂದರೆ ಎಪ್ಸಿಲಾನ್ ಇಲ್ಲಿಂದ ಇಲ್ಲಿವರೆಗೆ ಇರ್ತದೆ ಅಷ್ಟೇ. ಇಲ್ಲಿಂದ ಇಲ್ಲಿವರೆಗೆ ಇರ್ತದೆ. ಈಗ ಯಾವ್ಯಾವ ಟರ್ಮ್ಗಳು ಹೊರಗಡೆ ಹೋದವು? x1, x2, x3. ಸೊ ಈ 3 ಟರ್ಮ್ಸ್ಗಳು ಯಾವ್ಯಾವುದು? x1 ಇದು ಫಸ್ಟ್ ಟರ್ಮ್, x2 ಹೊರಗಡೆ ಇದೆ, x3 ಹೊರಗಡೆ ಇದೆ, x4 ಇಂದ ಎಲ್ಲ ಟರ್ಮ್ಸ್ಗಳು ಒಳಗಡೆ ಬರ್ತವೆ. ಸೊ ಹಿಯರ್ ಇನ್ ದಿಸ್ ಸಿಚುವೇಶನ್ ಅವರ್ ಎಮ್ ವಿಲ್ ಬಿ 4. ನೋಡಿ, ಎಪ್ಸಿಲಾನ್ ಚೇಂಜ್ ಮಾಡಿದರೆ ಎಮ್ ಚೇಂಜ್ ಆಗ್ತದೆ. ಅದಕ್ಕೆ ಹೇಳ್ತೀವಿ ಎಮ್ ಈಸ್ ಡಿಪೆಂಡೆಂಟ್ ಆನ್ ಎಪ್ಸಿಲಾನ್. ಎಪ್ಸಿಲಾನ್ 0.25 ಆದರೆ ಎಮ್ 4 ಆಯಿತು. ಅದರ ನೆಕ್ಸ್ಟ್ ಬರುವಂಥ ಎಲ್ಲ ಟರ್ಮ್ಸ್ಗಳು ಒಳಗಡೆ ಇರ್ತವೆ. ಸೊ ಇಂಡೈರೆಕ್ಟ್ಲಿ ಸ್ಪೀಕಿಂಗ್ ಓನ್ಲಿ ಫೈನೈಟ್ ಟರ್ಮ್ಸ್ ವಿಲ್ ಬಿ ಔಟ್ಸೈಡ್ ದ ಇಂಟರ್ವಲ್ ಆ್ಯಂಡ್ ರೆಸ್ಟ್ ಆಫ್ ದ ಇನ್ಫೈನೈಟ್ ಟರ್ಮ್ಸ್ ವಿಲ್ ಬಿ ಇನ್ಸೈಡ್ ದ ಇಂಟರ್ವಲ್. ಈಗ ನಾನೇನು ಮಾಡ್ತೀನಿ ಅಂದರೆ ಸಪೋಸ್ 0.21 ತಗೊಂಡೆ ಅಂತ ಅನ್ಕೊಳ್ಳೋಣ. 0.21 ಎಲ್ಲಿರ್ತದೆ ಅಂತಂದರೆ 1/5 ಇದೆ ಇಲ್ಲಿ.
1/5 ಈಸ್ ನಥಿಂಗ್ ಬಟ್ 0.2. 0.21 ಅಂದರೆ ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಬರ್ತದೆ. ಇಲ್ಲೂ ಕೂಡ ಇಲ್ಲಿ 4 ಟರ್ಮ್ಸ್ಗಳು ಹೊರಗಡೆ ಉಳಿತವೆ. ಯಾವ್ಯಾವ 4 ಟರ್ಮ್ಸ್ಗಳ ಹೊರಗಡೆ ಉಳಿಯೋದು? x1, x2, x3, x4 4 ಟರ್ಮ್ಸ್ಗಳು ಹೊರಗಡೆ ಉಳಿತವೆ. ಅದರ ನೆಕ್ಸ್ಟ್ ಬರುವಂಥ ಅಂದರೆ 5ನೇ ಟರ್ಮಿಂದ ನೆಕ್ಸ್ಟ್ ಬರುವಂಥ ಎಲ್ಲ ಟರ್ಮ್ಸ್ಗಳು ಇಂಟರ್ವಲ್ ಒಳಗೆ ಬರ್ತವೆ. ಹಾಗಾದರೆ ವಿಚ್ ಈಸ್ ಮೈ ಎಮ್ ಹಿಯರ್ my m is 5. So x6, x7 all these terms will be inside the interval. ಹಾಗೇನೆ ಮುಂದುವರೆದ್ರೆ 0.1 ಅಂತ ತಗೊಂಡ್ರೆ ಎಪ್ಸಿಲಾನ್ ಏನಾದರೂ ನಾನು 0.1 ಅಂದರೆ ನಾನು ಹೇಳ್ತೀನಲ್ಲ, ಎಷ್ಟು ಚಿಕ್ಕದು ಬೇಕಾದರೂ ತಗೊಳ್ಬಹುದು ನಾವು, ಬಟ್ ಇಟ್ ಶುಡ್ ಬಿ ಎ ಪಾಸಿಟಿವ್ ಎಪ್ಸಿಲಾನ್. 0.1 ತಗೊಂಡ್ರೆ 0.1 ಅಂದರೆ ಇಲ್ಲಿದೆ ನೋಡಿ, 0.1 ಅಂದರೆ ಇಲ್ಲಿದೆ. ಈಗ ಎಷ್ಟು ಟರ್ಮ್ಸ್ಗಳು ಹೊರಗಡೆ ಉಳಿತು? 9 ಟರ್ಮ್ಗಳು ಹೊರಗಡೆ ಉಳಿತವೆ. x1ನಿಂದ x9 ವರೆಗೆ ಇರ್ತಕ್ಕಂಥ 9 ಟರ್ಮ್ಗಳು ಹೊರಗಡೆ ಇರ್ತವೆ. ಈಗ ಎಮ್ ಯಾವುದು ಅಂತಂದರೆ 10. ಇದ್ರ ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳು ಮತ್ತು ಹೊರಗಡೆ ಯಾವುದು ಇಂಟರ್ವಲ್ ಒಳಗೆ ಬರ್ತವೆ. x11, x12, x13 ಈ ರೀತಿ. ಸೊ ಎಪ್ಸಿಲಾನ್ ಚೇಂಜ್ ಮಾಡಿದಂಗೆಲ್ಲನೂ ಎಮ್ ಚೇಂಜ್ ಆಗ್ತದೆ. ಆದರೆ ನೀವು ಎಷ್ಟೇ ಚಿಕ್ಕ ಎಪ್ಸಿಲಾನ್ ತಗೊಂಡ್ರೂ ಕೂಡ ಅದರ ಒಳಗಡೆ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ಗಳು ಒಳಗಡೆ ಬಂದೇ ಬರ್ತವೆ. ಹೊರಗಡೆ ಎಷ್ಟು ಟರ್ಮ್ಸ್ ಉಳಿಬೋದು? ದ್ಯಾಟ್ ಡಿಪೆಂಡ್ಸ್ ಆನ್ ದ ಎಪ್ಸಿಲಾನ್ ಯು ಹ್ಯಾವ್ ಚೂಸನ್. ಸೊ 10 ಟರ್ಮ್ಗಳು ಉಳಿಬೋದು, 20 ಟರ್ಮ್ ಉಳಿಬೋದು, 100 ಟರ್ಮ್ ಉಳಿಬೋದು, 1 ಕೋಟಿ ಟರ್ಮ್ಗಳು ಉಳಿಬಹುದು. ಆದರೆ ಆ ಕೋಟಿಯು ಕೂಡ ಮ್ಯಾಥಮೆಟಿಕ್ಸ್ನ ಪ್ರಕಾರ ಇಟ್ ಈಸ್ ಫೈನೈಟ್ ನಂಬರ್. ಸೊ ನೀವೆಷ್ಟು ಚಿಕ್ಕದು ತಗೊಳ್ತೀರಿ ಅಷ್ಟು ಜಾಸ್ತಿ ಟರ್ಮ್ಸ್ಗಳು ಹೊರಗಡೆ ಉಳಿತವೆ. ಆದರೆ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ಗಳು ಇನ್ನೂ ಒಳಗಡೆ ಉಳಿತವೆ. ಈ ರೀತಿ ಯಾವ ರಿಯಲ್ ನಂಬರ್ನ ಸುತ್ತಲೂ ಆ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ಗಳು ಉಳಿತವಲ್ಲ, ಆ ರಿಯಲ್ ನಂಬರನ್ನೇ ನಾವೇನಂತ ಕರಿತೀವಿ ಅಂದರೆ ಅದನ್ನು ನಾವೇನು ಕರಿತೀವಿ? ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಅನಲೈಸ್ ಮಾಡಿದ್ದು ರಿಯಲ್ ಲೈನನ್ನು ತಗೊಂಡು. ಈಗ ಇದೇ ರೀತಿ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ನ ತಗೊಂಡು ನಾನೇನು ಮಾಡ್ತೀನಿ ಅಂತಂದರೆ ಗ್ರಾಫ್ನ ಹೆಲ್ಪ್ ತಗೊಂಡು ಇಲ್ಲಿ ಸ್ವಲ್ಪ ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗ್ರಾಫ್ ತಗೋಣ. ಸೊ ಇದು ಎಕ್ಸ್ ಆಕ್ಸಿಸ್ ಆಗಿರಲಿ, ಇದು ವೈ ಆಕ್ಸಿಸ್ ಆಗಿರಲಿ. ಇದು ಸೊ ಅದಕ್ಕೆ ನಾನೊಂದು ಎಕ್ಸಾಂಪಲ್ ತಗೊಳ್ಬೇಕಲ್ಲ, ಫಸ್ಟ್ ಒಂದು ಸೀಕ್ವೆನ್ಸನ್ನು ಕನ್ಸಿಡರ್ ಮಾಡಬೇಕು. ಯಾವ ಸೀಕ್ವೆನ್ಸನ್ನು ಕನ್ಸಿಡರ್ ಮಾಡ್ತೀನಿ ಅಂತಂದರೆ ಲೆಟ್ xn ಬಿ 1/n ತಗೊಳ್ಬೋದು, ಬಟ್ ಎಕ್ಸ್ ಆಕ್ಸಿಸ್ನ ಸುತ್ತಲೂ ಬಂದುಬಿಡ್ತವೆ. ಅದ್ರ ಬದಲಿಗೆ 1 + 1/n ತಗೊಳ್ತೀನಿ ನಾನು. 1 + 1/n. ಇಲ್ಲಿ ಟರ್ಮ್ಸ್ಗಳು ಯಾವ ರೀತಿ ಇರ್ತವೆ? ಇಲ್ಲಿ ಯಾವ ರೀತಿ ಇರ್ತವೆ ಅಂದರೆ 1 + 1. ಸೊ ಫಸ್ಟ್ ಟರ್ಮ್ 2 ಇರ್ತದೆ. 1 + ½ 1 + 1/3 1 + 1/4 1 + 1/5 ಈ ರೀತಿ ಇರ್ತವೆ. ಇಲ್ಲೆಲ್ಲ 1 + 1/10 ಇರುತ್ತೆ ಆ್ಯಂಡ್ ಸೋ ಆನ್. ಈ ರೀತಿ ಟರ್ಮ್ಸ್ ಇರ್ತವೆ. ಇನ್ನು ನಾನು ಸ್ವಲ್ಪ ಡೀಟೇಲಾಗಿ ಬರೆಯೋದಾದರೆ 2 ಇದು ಇಟ್ ಈಸ್ ನಥಿಂಗ್ ಬಟ್ 1.5. ಇದು 1.3333 ಸಮಥಿಂಗ್ ಬಾರ್. ಇದು ಯಾಕಂದರೆ ಇನ್ಫೈನೈಟ್ 3ನ 3. ಇದು 1.25. ಇದು 1.2. ಇದೇ ರೀತಿ ಬರ್ತಾ ಹೋಗ್ತವೆ ಟರ್ಮ್ಸ್ಗಳು. ಈ 1 + 1/10 ಇದೆಯಲ್ಲ, ಅದು 1.1 ಆ್ಯಕ್ಚುಲಿ. ಈ ರೀತಿ ಟರ್ಮ್ಸ್ಗಳು ಬರ್ತವೆ. ಈಗ ನೋಡೋಣ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅವೆಲ್ಲ ಬರೋದು ಬೇಡ, ಸುಮ್ಮನೆ ಇದು 0 ಇರುತ್ತೆ. ಇದು 1 2 3 4 5 6 7 8 9 10 11 ಆ್ಯಂಡ್ ಸೊ ಆನ್ ಈ ರೀತಿ ಇರುತ್ತೆ ಅಂತ ಕಾರಣ. ಮುಂದೆ ಇಲ್ಲೆಲ್ಲ ಒಂದು ಕಡೆ 1 + 1/100 ಕೂಡ ಬರುತ್ತದು. ಸೊ ಅದರ ಅರ್ಥ ಏನು? 1.01 ಅಂತ ಅರ್ಥ. ಮುಂದೆ 1 + 1/1000 ಕೂಡ ಬರುತ್ತೆ. ಅಲ್ಲೆಲ್ಲೋ ಒಂದು ಕಡೆ ಬರುತ್ತೆ, 1000 ಕೂಡ ಬರ್ತದೆ. 1000th ಸಾವಿರದ ಪದ, ಅದ್ರ ವ್ಯಾಲ್ಯೂ ಏನಂದರೆ 1.001 ಅಂತ. ಸೊ ಯು ಕ್ಯಾನ್ ಅಬ್ಸರ್ವ್ as n tends to infinity, this 1/n tends to 0. When 1/n tends to 0, 1 + 0 tends to 1. ಸೊ ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಆಲ್ ದ ಟರ್ಮ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ 1 ಅಂತ. ಸೊ ಮೇ ಬಿ ದ ಲಿಮಿಟ್ ಆಫ್ ದಿಸ್ ಸೀಕ್ವೆನ್ಸ್. ಎಲ್ ಅಂತಂದರೆ ಇಲ್ಲಿ 1 ಮೇ ಬಿ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್. ಸೊ ನಾನು ಸ್ವಲ್ಪ
ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇಲ್ಲಿ ತಗೊಳ್ತೀನಿ, ಸ್ವಲ್ಪ ದೊಡ್ಡದಾಗಿ ತಗೊಳ್ತೀನಿ. ಇದು 1, ಇದು 2, ಇಷ್ಟಾಗಿರಲಿ. ಈಗ ನೋಡಿ, ಫಸ್ಟ್ ಟರ್ಮ್ ಏನಿದೆ 2 ಇದೆ, ಇದು ಫಸ್ಟ್ ಟರ್ಮ್. 1ನ ಇಮೇಜ್ 2 ಅಂತ ಅರ್ಥ. 2ನ ಇಮೇಜು 1 + 1/2. 3ನ ಇಮೇಜ್ ಇದು, 4ನ ಇಮೇಜ್, ಯಾಕಂದರೆ ನ್ಯಾಚುರಲ್ ನಂಬರಿಂದ ಡಿಫೈನ್ ಆಗಿರ್ತದೆ ಸೀಕ್ವೆನ್ಸ್, ಅದಕ್ಕೆ 1ನ ಇಮೇಜು 2 ಇಲ್ಲೆಲ್ಲೋ ಬರ್ತದೆ. ಇದು ಫಸ್ಟ್ ಟರ್ಮ್, ಇದು x1, ಇದು x1. 2ನ ಇಮೇಜು 1.5, 2ನ ಇಮೇಜ್ ಇಲ್ಲಿದೆ, ಇದು x2, ಇದು 1.5 ಅಲ್ಲ, ಇದು x2. 3ನ ಇಮೇಜು 1.33, ಅದಕ್ಕಿಂತ ಸ್ವಲ್ಪ ಕಡಿಮೆ ಕೆಳಗಡೆ ಇರ್ತದೆ. ಇಮ್ಯಾಜಿನ್ ದಿಸ್ ಈಸ್ x3. 1.25 ಯಾವುದು? 4ನ ಇಮೇಜ್ 1.25 ಇಲ್ಲೆಲ್ಲೋ ಇರಬಹುದು ಅಂತ ಅನ್ಕೊಳ್ಳೋಣ. x4 ಇದು ಯಾವುದು? 1ನ ಲೈನ್ ಹಾರಿಜೆಂಟಲಿ ಏನು ವೈ ಆಕ್ಸಿಸ್ ಮೇಲೆ ಇರ್ತಾವಲ್ಲ ಲೈನ್ಗಳು, ಅವು ಗ್ರಾಫ್ ಮೇಲೆ ಇರ್ತಾವಲ್ಲ ಅವು. x4 ಇದು x5 ಇಲ್ಲಿ ಇರ್ತದೆ. x6, x7, x8, x9, x10 ಈ ರೀತಿ ಕ್ಲೋಸ್ ಆಗ್ತಾ ಹೋಗ್ತವೆ, ಪೂರ್ತಿ ಹತ್ತಿರ. ಯಾವತ್ತು ಕೂಡ 1ಗೆ ಟಚ್ ಆಗಲ್ಲ ಅವು. 1ಗೆ ಯಾವತ್ತೂ ಟಚ್ ಆಗಲ್ಲ, ನಾವು ಟಚ್ ಆಗೋ ಥರ ಬರೆದಿದ್ದೀವಿ, ಟಚ್ ಆಗಲ್ಲ. ಬಟ್ ದೇ ವಿಲ್ ಬಿ ವೆರಿ ಕ್ಲೋಸ್ ಟು 1. as n tends to infinity, all the terms will be very close to 1. ಈಗ ನೋಡಿ ಎಪ್ಸಿಲಾನ್ ಆಟ ನೋಡಿ. ಈಗ ಎಪ್ಸಿಲಾನ್ ಏನಾದರೂ ನಾನು ಅದೇನೇ ನಾನು ತಗೊಳ್ತೀನಿ, 0.5 ತಗೊಂಡೆ ಅಂತ ಅನ್ಕೊಳ್ರಿ. ಎಪ್ಸಿಲಾನ್ 0.5 ತಗೊಂಡ್ರೆ ಇಲ್ಲಿವರೆಗೆ ಹೋಗ್ತದೆ, ಯಾಕಂದರೆ ಇದು 1.5 ಅಲ್ಲ, ಇಲ್ಲಿವರೆಗೆ ಹೋಗ್ತದೆ, ಇಂಟರ್ವಲ್ ಇಲ್ಲಿವರೆಗೆ ಹೋಗ್ತದೆ. ಕೆಳಗಡೆ 0.5. ಸೊ 1.5ಇಂದ 0.5ವರೆಗೆ ಇಂಟರ್ವಲ್ ಇರ್ತದೆ. ಇದ್ರ ಒಳಗಡೆ ಯಾವ್ಯಾವ ಟರ್ಮ್ಸ್ಗಳು ಬರ್ತವೆ ನೋಡ್ರಿ. x1 ಹೊರಗಡೆ ಉಳಿತು, x2 ಇಂದ ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳು ಈ ಬ್ಯಾಂಡ್ ಒಳಗಡೆ ಇದೆ ನೋಡ್ರಿ. ಆಗಲೇ ನಾನು ಡ್ರಾ ಮಾಡಿ ತೋರಿಸಿದ್ದಲ್ಲ ನಿಮಗೆ ಬ್ಯಾಂಡ್. ಇದು 1.5, ಇದು 0.5, ಇದು ಆ್ಯಕ್ಚುಲ್ 1. ಇದು ದಿಸ್ ಇಸ್ 1 ನೋಡಿ, ಎಲ್ಲ ಟರ್ಮ್ಸ್ಗಳು ಅದರ ಒಳಗಡೆ ಬಂತು. ಹಾಗಾದರೆ ಇಲ್ಲಿ ಎಮ್ ಯಾವುದು ಅಂತಂದರೆ, ಎಮ್ ಈಸ್ ನಥಿಂಗ್ ಬಟ್ 2 ಆದರೂ ತಗೊಳ್ಬೋದು ಅಥವಾ 3 ಆದರೂ ತಗೊಳ್ಬೋದು. 2 ಅಂತಲೇ ತಿಳ್ಕೊಳ್ಳಿ. ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳು ಅದ್ರ ಒಳಗಡೆನೆ ಬಂತು ಅಂತ ಅರ್ಥ. ಸೊ ಎಲ್ ಮೈನಸ್ ಎಪ್ಸಿಲಾನ್, ಎಲ್ ಪ್ಲಸ್ ಎಪ್ಸಿಲಾನ್ ಒಳಗಡೆ ಇದೆ. ನಾನು ಎಪ್ಸಿಲಾನನ್ನು ಇನ್ನೂ ಚಿಕ್ಕದು ಮಾಡಿದೆ ಅಂತ ಅನ್ಕೊಳ್ರಿ. ಸಪೋಸ್ 0.4 ಮಾಡಿದೆ ಅಂದರೆ ಆಗ ಈ 2 ಇದೆಯಲ್ಲ ಅದು ಹೊರಗಡೆ ಉಳಿದ್ಬಿಡ್ತದೆ. 0.4 ಅಂದರೆ ಇಲ್ಲಿಂದ ಬರ್ತದೆ ಅನ್ಕೊಳ್ರಿ, ಇಲ್ಲಿದೆ 0.4. ಕೆಳಗಡೆ ಮತ್ತು ಮೇಲ್ಗಡೆ ಸ್ವಲ್ಪ ಹತ್ತಿರಕ್ಕೆ ಹೋಗ್ತವೆ. ಈಗ x1 ಮತ್ತು x2 ಹೊರಗಡೆ ಇದೆ, ಬ್ಯಾಂಡ್ ಹೊರಗಡೆ. ಉಳಿದಂಥ ಎಲ್ಲ ಟರ್ಮ್ಸ್ಗಳು ಒಳಗಡೆ ಇದೆ. ಈಗ ನನ್ನ ನ್ಯಾಚುರಲ್ ನಂಬರ್ ಯಾವುದು ಅಂತಂದರೆ, ಇಲ್ಲಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಅದರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ನೀವು. ಸ್ಮಾಲ್ ಎಮ್ ಕ್ಯಾಪಿಟಲ್ ಎಮ್ ಅಂತ. ಇಲ್ಲಿ ಎಮ್ ಯಾವುದು ಅಂದರೆ 3. ಅಲ್ಲಿ ನಾನು ಕ್ಯಾಪಿಟಲ್ ಬರ್ನೋ ಸ್ಮಾಲ್ ಬರ್ನೋ ನನಗೆ ಅಷ್ಟೊಂದು ಐಡಿಯಾ ನೆನಪಿಲ್ಲ ನನಗೆ, ಅದಕ್ಕೆ ಯೂಶ್ವಲಿ ಸ್ಮಾಲ್ ಬರ್ದಿರ್ತೀನಿ ಅಂತ ಅನ್ಕೊಳ್ಳೋಣ. ನೆಕ್ಸ್ಟು ಒಂದು ವೇಳೆ ನಾನು 0.3 ತಗೊಂಡೆ ಅಂತಂದರೆ ಆಗ ಈ ಥರ್ಡ್ ಟರ್ಮು ಹೊರಗಡೆ ಹೋಗ್ತದೆ. ಯಾಕಂದರೆ ಇದು 1.33333 ಅಂತ ಇದೆ, ನಾನು ತಗೊಂಡಿದ್ದು 0.3 ಅಷ್ಟೇ. ಹಾಗಾಗಿ ಇಲ್ಲಿ ಎಮ್ ಯಾವುದಾಗ್ತದೆ ಅಂತಂದರೆ 4. ಅದರ ನೆಕ್ಸ್ಟ್ ಟರ್ಮ್ಸ್ ಎಲ್ಲನೂ ಒಳಗಡೆ ಬರ್ತವೆ. ಒಂದು ವೇಳೆ ಎಪ್ಸಿಲಾನ್ ಏನಾದರೂ ನಾನು 0.2 ತಗೊಂಡೆ ಅಂತಂದರೆ ಆವಾಗ ಫೋರ್ತ್ ಟರ್ಮ್ ಇದು ಹೋಗ್ಬಿಡ್ತದೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಟರ್ಮ್ ಹೋಗ್ತದೆ. ಫಿಫ್ತ್ ಟರ್ಮಿಂದ ಎಲ್ಲ ಟರ್ಮ್ಸ್ಗಳು ಒಳಗಡೆ ಬರ್ತವೆ. ಈ ರೀತಿ ಎಪ್ಸಿಲಾನ್ ಚೇಂಜ್ ಮಾಡಿದಂಗೆಲ್ಲನೂ ನನ್ನ ಎಮ್ ಚೇಂಜ್ ಆಗ್ತದೆ. ಅದೇ ರೀತಿ ಟರ್ಮ್ಸ್ಗಳು ಕೂಡ ಒಳಗಡೆ ಬರ್ತವೆ, ಕೆಲವೊಂದಷ್ಟು ಟರ್ಮ್ಗಳು ಹೊರಗಡೆ ಉಳಿತವೆ. ಆದರೆ ಹೊರಗಡೆ ಉಳಿಯುವಂಥ ಟರ್ಮ್ಸ್ಗಳು ಯಾವಾಗಲೂ ಫೈನೈಟ್ ಆಗಿರ್ತವೆ. ಒಂದು ವೇಳೆ ನಮಗೆ ಯಾವುದಾದ್ರೂ ಒಂದು ರಿಯಲ್ ನಂಬರ್ ಸಿಗೋದೇ ಆದರೆ ನೋಡಿ, ಒಂದನ್ನೇ ನಾವು ನೆನ್ಪಿಡಬೇಕು, ಏನು ಅಂತಂದರೆ ಯಾವ ಸೀಕ್ವೆನ್ಸ್ ತಗೊಂಡ್ರು ಕೂಡ ಅದಕ್ಕೊಂದು ಈ ರೀತಿ ಒಂದು ರಿಯಲ್ ನಂಬರ್ ಸಿಕ್ಕೇ ಬಿಡ್ತದೆ ಅಂತಲ್ಲ. ಸಿಗೋದೇ ಆದರೆ ಈ ರೀತಿ ಸಿಗ್ತದೆ. ಹೆಂಗೆ ಸಿಗ್ತದೆ? ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಮಾತ್ರ ಹೊರಗಡೆ ಇರ್ತವೆ, ಇಂಟರ್ವಲ್ ಹೊರಗಡೆ. ಅದರ ನೆಕ್ಸ್ಟ್ ಬರುವಂಥ, ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ನ ನೆಕ್ಸ್ಟ್ ಬರುವಂಥ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇಲ್ಲಿರ್ತವೆ. ಅಂದರೆ ಆ
ಎಲ್ ಮೈನಸ್ ಎಪ್ಸಿಲಾನ್ ಎಲ್ ಪ್ಲಸ್ ಎಪ್ಸಿಲಾನ್ ಅಂತ ಒಂದು ಇಂಟರ್ವಲ್ ಇದೆಯಲ್ಲ ಅದರ ಒಳಗಡೆ ಬರ್ತವೆ ಅಂತ ಇದರ ಅರ್ಥ. ಹಾಗಾಗಿ ನಾವು ಒಂದು ಕನ್ಕ್ಲೂಷನ್ಗೆ ಬರಬಾರ್ದು, ಕೊಟ್ಟಂಥ ಎಲ್ಲ ಸೀಕ್ವೆನ್ಸ್ಗಳಿಗೂ ಕೂಡ ಲಿಮಿಟ್ ಸಿಕ್ಕೇ ಬಿಡ್ತದೆ ಅಂತಲ್ಲ, ಸಿಗೋದೇ ಆದರೆ ಈ ರೀತಿ ಸಿಗ್ತದೆ, ಇಲ್ಲ ಅಂತಂದರೆ ಸಿಗಲ್ಲ. ಸೊ ಇದ್ರ ಬಗ್ಗೆ ಇನ್ನೂ ಫರ್ದರ್ ಡಿಸ್ಕಷನ್ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.